ಇಲ್ಲಿಂದಾನೇ ವ್ಯೂ ಸೈಕ್ ಆಗಿದೆ. ನಾವು ಆರ್ಕಳದಲ್ಲಿ ಇದೀವಿ. ನಾನು ಈಗಲೂ ಮಳೆ ಇರುತ್ತೆ ಅನ್ಕೊಂಡೆ, ಮಳೆ ಇಲ್ಲ. ರಾವಣ ಸೀತಾದೇವಿನ ಪುಷ್ಪಕ ವಿಮಾನದಲ್ಲಿ ಕಿಡ್ನಾಪ್ ಮಾಡ್ತಾರೆ ಅಲ್ವಾ, ಜಟಾಯು ಆ ಟೈಮ್ ನಲ್ಲಿ ಬಂದು ಸೇವ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆ ಪ್ರೋಸೆಸ್ ಅಲ್ಲಿ ರಾವಣ ಜಟಾಯು ರೆಕ್ಕೆನ ಕಟ್ ಮಾಡಿಬಿಟ್ಟಾಗ ಮೇಲಿಂದ ಬಿದ್ದಿದ್ದ ಜಾಗ ಇದು ಅಂತ ಹೇಳ್ತಾರೆ. ಮೇಲಿಂದ ಬಿದ್ದಿದ್ದು ಆ ರೆಕ್ಕೆಯಲ್ಲಿ ಕಾಣಿಸ್ತಿಲ್ವದ? ಗೋಲ್ಡನ್ ಅವರ್ ಅಲ್ಲಿ ಬಂದ್ರೆ ಅಂತೂ ಈ ತರ ವ್ಯೂ ಮಸ್ತಾಗೆ ಸೂಪರ್ ಆಗಿ ಕಾಣುತ್ತೆ. ಅದು ಚೆನ್ನಾಗಿತ್ತು, ನೀವು ಸರಿಯಾಗಿ ತೋರಿಸ್ಲಿಲ್ಲ. ಒಬ್ರು ಮುಂದೆ ಹೋಗ್ಬೇಕು, ಇಲ್ಲ ಹಿಂದೆ ಹೋಗ್ಬೇಕಷ್ಟೇ. ಟ್ವಿಸ್ಟ್ ಅಂಡ್ ಟರ್ನ್ಸ್ ರೋಡ್ ಇರೋದ್ರಿಂದ ಇಲ್ಲಿ ಸಿಕ್ಕಾಬಡೆ ಟೈಮ್ ತೊಗೊಳುತ್ತೆ ನೋಡಿ. ಪಾರ್ಕಿಂಗೇ ಸಿಗ್ಲಿಲ್ಲ, ಸೊ ಇಲ್ಲೇ ಎಲ್ಲೋ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತದೆ. ನೋಡಿ ಏನು ಫುಲ್ ಮಾಡ್ರನ್ ಆಗಿ ಬಂದ್ಬಿಟ್ಟಿದ್ದೀರಾ ಇವತ್ತು ತೃಪ್ತಿ ಅವರು. ಇದೇನು ಟೆಂಪಲ್ ಇಲ್ವಲ್ಲ, ಫುಲ್ ಹೈಟಲ್ಲಿ ಹೋಗ್ತಾ ಇದ್ದೀವಿ. ಸೂಪರ್ ಆಗಿದೆ ವ್ಯೂ ಅಂತ ಇಲ್ಲಿ ನೋಡಿ. ಸೆಟ್ ವ್ಯೂ ಗೋಲ್ಡನ್ ಅವರು. ಎಲ್ರಿಗೂ 99 ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ನಾವು ಆರ್ಕಳದಲ್ಲಿದ್ದೀವಿ. ಸೊ ಇವತ್ತು ಯಾವ್ಯಾವ ಪ್ಲೇಸಸ್ ನೋಡ್ತಾ ಇದ್ದೀವಿ ಎಲ್ಲ ನೋಡೋಣ ಬನ್ನಿ. ಅಲ್ಲಿ ನೋಡಿ ಹಲಸಿನ ಹಣ್ಣು ಎಷ್ಟು ದೊಡ್ಡದಾಗಿದೆ, ತಗೊಂಡ್ಬಿಡಿ. ಹಲಸಿನ ಹಣ್ಣು ಸೂಪರ್. ಏನಿದು ಹಿಂಗೆ ಹೋಗ್ತಾ ಇದೀವಿ ಆಫ್ ರೋಡಿಂಗ್ ಅಲ್ಲ. ಸುಟಿಗೌಡ ಅವರು ಮ್ಯಾಪ್ಸ್ ನೋಡ್ಕೊಂಡ್ಬಿಟ್ಟು ಎಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಹೌದೌದು, ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಬಳಸ್ ರೂಟ್ ತಗೊಂಡು ಯಾವ್ದೋ ಎಲ್ಲ ಸಂದಿಲ್ ಕರ್ಕೊಂಡ್ ಬಂದು, ಸೊ ಇವಾಗ ಕರೆಕ್ಟ್ ಆಗಿ ಕರ್ಕೊಂಡ್ ಬಂದವ್ರೆ. ಹಾಕೊಂಡ್ ಕರ್ಕೊಂಡ್ ಬಂದ್ರು. ಚಿಕ್ಕ ರೋಡು ಅಲ್ಲೂ ಆಗ್ತಾ ಇರ್ಲಿಲ್ಲ. ಇವಾಗ ಅಂಕಲ್ ಕರ್ಕೊಂಡ್ ಹೋಗ್ತಾವ್ರಿ, ನಮ್ಮ Airbnb ಅವ್ರ ಅಂಕಲ್. ಇದೇ ಲ್ಯಾಂಡ್ ಮಾರ್ಕ್ ಟ್ರಾನ್ಸ್ಫಾರ್ಮರ್ ಅಂತೆ. ಓಕೆ ಅಂಕಲ್, ಬಂದೆ. ಇದು ಚಿಕ್ಕದಾಗೈತಲ್ಲ ರೋಡು, ಚಿಕ್ಕದು ಬಟ್ ಹೋಗುತ್ತೆ. ಕೇರಳ ರೋಡು ಯಾವ ರೇಂಜಿಗಿದೆ ಅಂತ. ಒಂದೇ ಗಾಡಿ ಹೋಗಕ್ಕಾಗೋದು, ಮುಂದೆ ಬಂದ್ರೆ ಸ್ಟ್ರಕ್. ಒಬ್ರು ಮುಂದೆ ಹೋಗ್ಬೇಕು, ಇಲ್ಲ ಹಿಂದೆ ಹೋಗ್ಬೇಕಷ್ಟೇ. ನೀನಲ್ಲಿ ಬಂದ್ವಿ ಅಂತೂ ಇಂತೂ. ರೋಡ್ ನೋಡಿ ಮಸ್ತಾಗಿದೆ. ಮಳೆ ಬಂದರೆ ಸೂಪರ್ ಆಗಿರುತ್ತೆ. ಆಲ್ರೆಡಿ ಮಳೆ ಬಂದು ಫುಲ್ ಹಸಿರಾಗಿದೆ. ಇಲ್ಲಿ ಕಾರ್ ಪಾರ್ಕ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. Airbnb ಅಲ್ಲಿ ಚೆಕ್ಔಟ್ ಮಾಡ್ಬೋದು. ಚೆನ್ನಾಗಿದೆ ಪ್ರಾಪರ್ಟಿ. ಒಳಗೆ ಹೋಗಿ ತೋರಿಸ್ತೀನಿ ಏನೇನೋ ಫೆಸಿಲಿಟೀಸ್ ಇದೆ ಅಂತ. ಸೊ ಬಾವಿ ಇದೆ ನೋಡಿ ಅಲ್ಲಿ, ಬಾವಿ, ಹಳೆ ಬಾವಿ. ಸೊ ಎಲ್ಲ ರಿನೋವೇಟ್ ಎಲ್ಲ ಮಾಡಿದ್ದಾರೆ. ಕೇರಳ ಸ್ಟೈಲಲ್ಲಿ ಸೂಪರ್ ಆಗಿದೆ. ಈಗ ಲಗೇಜ್ ಎಲ್ಲ ಎತ್ತಿ ಹೋಗುವ. ಶೆಕೆ ಬರ್ತಾ ಇದೆ. ಸಾಯಂಕಾಲ ಮಳೆ ತೋರಿಸ್ತಾ ಇತ್ತು, ಬಟ್ ಇವಾಗ ಫುಲ್ಲು ಶೆಕೆ. ನಾನು ಈಗಲೂ ಮಳೆ ಇರುತ್ತೆ ಅಂದ್ಕೊಂಡೆ, ಮಳೆ ಇಲ್ಲ. 1 ರೂಮು, 2 ರೂಮು, 3 ರೂಮು. ಸೊ ನಾನು ಈ ರೂಮು, ಅವ್ರು ಆ ರೂಮು. ನನ್ನ ರೂಮ್ ತೋರಿಸ್ಬಿಡ್ತೀನಿ ನೋಡಿ. ನನ್ನ ರೂಮ್ ಸೂಪರ್ ಆಗಿದೆ. ವಿತ್ ಬಾತ್ ಟಬ್ ಎಲ್ಲ ಬರುತ್ತೆ ನನ್ನ ರೂಮಲ್ಲಿ. ಇದು ಕಿಚನ್ ನೋಡ್ತಿರ್ಬೋದು, ಫುಲ್ ಕಿಚನ್. ಆ ಕಡೆ ಡೈನಿಂಗ್ ಟೇಬಲ್ ಎಲ್ಲ ಬರುತ್ತೆ. ಮಜಲ್ ಬ್ಲೇಸ್ ಅವರ ಟ್ರಾವೆಲಿಂಗ್ ಪ್ಯಾಕೆಟು. ಸೊ ಪ್ರೋಟೀನ್ ಸೋರ್ಸು ಕರೆಕ್ಟಾಗಿ ತೊಗೊಳಕ್ಕಾಗಲ್ವಲ್ಲ ಟ್ರಾವೆಲಿಂಗ್ ಟೈಮಲ್ಲಿ. ಆ ಟೈಮಲ್ಲಿ ಇದೆಲ್ಲ ಬೆಸ್ಟ್ ಆಗುತ್ತೆ. ಸೊ ಇದು ಒಂದು ಹಾಕಿದ್ರೆ ಓಕೆ. ಈಗ ಫುಲ್ಲು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ನಮ್ಮ ಸೆಲ್ಫ್ ಡ್ರೈವ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಆಟೋಮೆಟಿಕ್ ಬರುತ್ತೆ, ಪೆಟ್ರೋಲು. ಸೊ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಗೊತ್ತಿಲ್ಲ. ಎಲ್ಲಿ ಹೋಗ್ತಾ ಇರೋದು ನಾವು? ತೃಪ್ತಿಗೌಡ ಅವರೇ, ಎಲ್ಲಿ ಹೋಗ್ತಾ ಇರೋದು? ಜಟಾಯು ಅರ್ತ್ ಸೆಂಟರ್. ಎಲ್ಲಿ ಬರುತ್ತೆ ಅದು? ಎಲ್ಲಿ ಬರುತ್ತೆ? ಸೊ ನಾವು ವಾಕಲಾಯಿಂದ ಆಲ್ಮೋಸ್ಟ್ ಒಂದು 1 ಅವರ್ ಇದೆ. 30 ಕಿಲೋಮೀಟರ್ಸ್ ಏನೋ 1 ಅವರ್ ತೋರಿಸ್ತಾ ಇದೆ. ಇಲ್ಲೆಲ್ಲ ಘಾಟ್ ಸೆಕ್ಷನ್ಸ್ ಎಲ್ಲ. ಸೊ ಹೋಗೋಣ ಬನ್ನಿ, ಬೇಗ ಬೇಗ ಬೇಗ. ಟೈಮ್ ಆಯಿತು, 5 ಗಂಟೆಗೆ ಕ್ಲೋಸ್ ಇದೆ ಅದು. ಅಲ್ಲಿ ಹೋಗ್ಬಿಟ್ಟು ನೋಡೋಣ. 27 ಕಿಲೋಮೀಟ್ರು 1 ಅವರ್ ತೋರಿಸ್ತಾ ಇದೆ. ಆಲ್ಮೋಸ್ಟ್ ನಮ್ಮ ಬೆಂಗಳೂರು ಆದರೆ, ಅಂದರೆ ಸೌತ್ ಬೆಂಗಳೂರು ಆದರೆ 27 ಕಿಲೋಮೀಟ್ರ್ ಒಂದು 30 ನಿಮಿಷದಲ್ಲಿ ಹೋಗ್ಬೋದು. ನಾರ್ತ್ ಬೆಂಗಳೂರು, ಸೌತಿಂದ ನಾರ್ತಿಗೆ ಹೋಗ್ಬೇಕಾದ್ರೆ 1 ಅವರ್ ತೊಗೊಳುತ್ತೆ. ಬಟ್ ಇಲ್ಲಿ ಟ್ರಾಫಿಕ್ ಏನೂ ಇಲ್ಲ. ಆದರೂ ಈ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ರೋಡ್ ಇರೋದ್ರಿಂದ ಇಲ್ಲಿ ಸಿಕ್ಕಾಬಡೆ ಟೈಮ್ ತೊಗೊಳುತ್ತೆ ನೋಡಿ. ನಮಗೆ ಪಾರ್ಕಿಂಗೇ ಸಿಗಲಿಲ್ಲ. ಸೊ ಇಲ್ಲೇ ಎಲ್ಲೋ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ. ನೋಡಿ ರೋಡಲ್ಲೇ ಎಲ್ಲ ನಿಲ್ಸ್ಕೊಂಡ್ಬಿಟ್ಟವ್ರೆ. ಸೊ ರೋಡಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. 5 ಗಂಟೆಗೆ ಬರೋ ಕ್ಲೋಸು. ಇನ್ನು 1 ಅವರ್ ಇದೆ. 4 ಗಂಟೆಗೆ ಕರೆಕ್ಟಾಗಿ ರೀಚ್ ಆಗಿದ್ದೀವಿ. ಈ ವೀಕ್ ಡೇ ಆದ್ರೂ ಈ ಪಾರ್ಕಿಂಗಲ್ಲಿ ಎಷ್ಟು ಫುಲ್ ಆಗಿದೆ ಅಂತ. ಸೊ ಟಿಕೆಟ್ ಕೌಂಟ್ರ್ ಹತ್ರ ತೃಪ್ತಿ ಅವ್ರಿಗೆ ಹೇಳಿದ್ದೀನಿ ಟಿಕೆಟ್ ತೊಗೊಳ್ಳಿ ಅಂತ. ನೋಡ್ತಿರ್ಬೋದು ಎಷ್ಟು ಗ್ರೀನಾಗಿ ಮಸ್ತಾಗಿ ಕಾಣಿಸ್ತಿದೆಯಲ್ಲ. ಏನು ಫುಲ್ಲು ಮಾಡ್ರನ್ ಆಗಿ ಬಂದ್ಬಿಟ್ಟಿದ್ದೀರಾ ಇವತ್ತು ತೃಪ್ತಿ ಅವರು. ಇದೇನು ಟೆಂಪಲ್ ಇಲ್ವಲ್ಲ. ಸೊ ಈ ಪ್ಲೇಸ್ ಬಗ್ಗೆ ಸ್ಪೆಷಾಲಿಟಿ ಏನು? ಸ್ಪೆಷಾಲಿಟಿ ಚೆಕಿಂಗ್ ಇದೆ ಇಲ್ಲಿ, ಚೆಕಿಂಗ್ ಮುಗಿಸ್ಕೊಳ್ಳೋಣ ಇದೆ. ಸೊ ಇದು ನೋಡಿ, ಇದು ವಾಕ್ವೇ ಎಂಟ್ರಿ ಈ ಕಡೆಗೆ, ಇದು ಕೇಬಲ್ ಕಾರ್ಗೆ. ಇಲ್ಲಿ ಒಳಗೆ ಹೋಗೋಣ ಬನ್ನಿ. ಸೊ ಎಂಟ್ರಿಗೆ ಇದು ಕ್ಯೂ. ಇಲ್ಲಿಂದ ಕೇಬಲ್ ಕಾರ್ಗೆ ಹೋಗಬೇಕು. ಕೇಬಲ್ ಕಾರ್ಗೆ ಸ್ಪೆಷಲ್ ಟಿಕೆಟು, ಅಂದರೆ ಲೈಕ್ ಇನ್ನೊಂದು ಟಿಕೆಟ್ ತೊಗೊಬೇಕು. ಎಂಟ್ರಿ ಟಿಕೆಟ್ ಬೇರೆ, ಕೇಬಲ್ ಕಾರ್ಗೆ ಬೇರೆ. ಕೇಬಲ್ ಕಾರ್ಗೆ ತೊಗೊಂಡು ಹೋಗೋಣ. ನೋಡ್ಬೋದು, ಇದು 578 ರುಪೀಸ್ ಕೇಬಲ್ ಕಾರ್ ಟಿಕೆಟು. ಸೊ ಈಗ ಟಿಕೆಟ್ ತೊಗೊಂಡ್ಮೇಲೂ 1000 ರೂಪಾಯಿ ಕೊಟ್ಟ ಮೇಲೂ ಕ್ಯೂ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ತೃಪ್ತಿ ಅವರೇ, ಏನಕ್ಕೆ ಲೇಟ್ ಆಯ್ತು ಟಿಕೆಟ್ ತೊಗೊಳ್ಳೋದು? ಜನ ಜಾಸ್ತಿ ಇದ್ದಾರೆ, ಕ್ಯೂ ಜಾಸ್ತಿ ಇದೆ. ಹಾಂ, ಟಿಕೆಟ್ ತಗೊಂಡ್ಮೇಲೆ ಕೇಬಲ್ ಕಾರ್ ಕ್ಲೋಸ್ ಅಂದರು. ಬಟ್ ಈಗ ಆಲ್ಮೋಸ್ಟ್ 4:40 ಆಗಿದೆ. ಇಲ್ಲ, ಕೇಬಲ್ ಕಾರ್ಗೆ 5:30 ತನಕ ಇದೆ. ಹ್ಞೂ ಆಯ್ತಲ್ಲ, ಇನ್ನೇನು ಟೈಮು 4:42 ಇವಾಗ.
ಇನ್ನು ಈ ಕ್ಯೂ ನೋಡಿದ್ರೆ ಎಷ್ಟೊತ್ತಾಗುತ್ತೆ ಅಂತಲೇ ಗೊತ್ತಿಲ್ಲ, ಅಷ್ಟು ಕ್ಯೂ ಇದೆ ನೋಡ್ಬೋದು. ಪೂರ್ತಿ ಕ್ಯೂ ಇದೆ. ಇಲ್ಲಿಂದ ಇವಾಗ ಮೇಲುಗಡೆ ಹೋಗುತ್ತೆ. ಕ್ಯೂ ನೋಡಿ ಹೆಂಗೆ ಎಕ್ಸೈಟೆಡಾ? ಎಕ್ಸೈಟೆಡ್ ಏನಿಲ್ಲ, ಗೊತ್ತು ಚೆನ್ನಾಗಿರುತ್ತೆ ವ್ಯೂ ಅಂತ. ಹೆಂಗೆ ಗೊತ್ತು? ನೀವು ಹೋಗಿ ಇರಲ್ಲ, ಹೆಂಗೆ ಗೊತ್ತಾಗುತ್ತೆ? ಅದನ್ನು ಒಳಗೆ ಕೂತ್ಕೊಂಡ್ರೆ ತಾನೇ ಫೀಲ್ ಆಗೋದು. ಇಲ್ಲ, ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮೇ, ಹಾಂ. ಬಟ್ ಚೆನ್ನಾಗಿರುತ್ತೆ ವ್ಯೂ. ನೋಡಿ 360 ಡಿಗ್ರಿ ವ್ಯೂ ಕಾಣುತ್ತೆ. ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಒಳಗೆ ಇರುತ್ತೆ. ಕೂತ್ಕೊಂಡ್ರೆ ಫೀಲ್ ಮಾಡ್ಬೋದು. ನೋಡೋಣ ಒಳಗೆ ಕೂತ್ಕೊಂಡ್ರೆ. ತೃಪ್ತಿ ಅವರು ಹೆಂಗಿದೆ ಒಳಗಡೆ ಕೂತ್ಕೊಳ್ಳೋಕೆ? ಹೆಂಗಿದೆ? ಚೆನ್ನಾಗಿದೆ. ಮೇಲೆ ಹೋದ್ರೆ ಗೊತ್ತಾಗುತ್ತೆ ವ್ಯೂ. ಮೇಲೆ ಹೋದ್ರೆ ಗೊತ್ತಾಗುತ್ತೆ. ಫುಲ್ ಹೈಟಲ್ಲಿ ಹೋಗ್ತಾ ಇದ್ದೀವಿ. ಸೂಪರ್ ಆಗಿದೆ ವ್ಯೂ ಅಂತ ಇಲ್ಲ. ಸೊ ನೋಡಿ, ಸನ್ಸೆಟ್ ವ್ಯೂಗಂತೂ ಸೂಪರಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಬ್ಯೂಟಿಫುಲ್ ಆಗಿದೆ. ಸನ್ಸೆಟ್ ವ್ಯೂ ಗೋಲ್ಡನ್ ಅವರು. ಸೊ ಮೇಲ್ಗಡೆ ಬಂದಿದ್ದೇನೆ ಒಂಥರ ಮಜಾ. ತೃಪ್ತಿ ಅವರೇ ಬನ್ನಿ ಈ ಕಡೆ. ಯಾಕೆ ಏನಾಯಿತು? ಫೋಟೋ ತಗೋತಾ ಇದ್ದಾರಲ್ಲ. ಕೇಬಲ್ ಕಾರ್ ಆವ್ರೇಜ್ ಆಗ ಇದೆಯಪ್ಪ, ಏನು ಅಂತ ಏನು ಒಳಗಡೆ ಏನು ಕಾಣಲ್ಲ. ಇಲ್ಲಿಂದಾನೇ ವ್ಯೂ ಸೈಕ್ ಆಗಿದೆ. ಹಿಂಗಿದೆ ನೋಡಿ, ಫುಲ್ ಗ್ರೀನ್. ಸನ್ಸೆಟ್ ಟೈಮಿಗೆ ಮಸ್ತಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಈ ಜಾಗದ ಬಗ್ಗೆ ಒಂದು ಸ್ಟೋರಿ ಹೇಳಿದ್ರಲ್ಲ, ಹೇಳಿ ಏನು ಅಂತ. ಏನಿಲ್ಲ, ರಾಮಾಯಣದಲ್ಲಿ ಸೀತಾ ಅಪಹರಣ ಆಗುತ್ತೆ ಅಲ್ವಾ. ಹಾಂ. ರಾವಣ ಸೀತಾದೇವಿನ ಪುಷ್ಪಕ ವಿಮಾನದಲ್ಲಿ ಕಿಡ್ನಾಪ್ ಮಾಡ್ತಾರೆ ಅಲ್ವಾ. ಹಾಂ ಹಾಂ. ಅವಾಗ ಯಾರು ಇರೋದಿಲ್ಲ ಸೇವ್ ಮಾಡಕ್ಕೆ. ಬಟ್ ಜಟಾಯು ಆ ಟೈಮ್ನಲ್ಲಿ ಬಂದು ಸೇವ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ ಪ್ರೋಸೆಸ್ ಅಲ್ಲಿ ರಾವಣ ಜಟಾಯು ರೆಕ್ಕೆನ ಕಟ್ ಮಾಡಿಬಿಟ್ಟಾಗ ಮೇಲಿಂದ ಬಿದ್ದಿದ್ದ ಜಾಗ ಇದು ಅಂತ ಹೇಳ್ತಾರೆ. ಅಲ್ಲೇ ಅದೇ ಜಾಗದಲ್ಲಿ ಸ್ಟ್ಯಾಚು ಮಾಡಿದ್ದಾರೆ. ಇದೇ ಜಾಗ ಅಂತೆ, ಮೇಲಿಂದ ಬಿದ್ದಿದ್ದು. ಆ ರೆಕ್ಕೆ ಅಲ್ಲಿ ಕಾಣಿಸ್ತಿಲ್ವದ? ಇದೆ ನೋಡಿ, ಕಟ್ಟಿಸ್ಬಿಟ್ಟಿದ್ದಾರೆ ರೆಕ್ಕೆ. ಒಂದ್ ರೆಕ್ಕೆ ಕಟ್ ಮಾಡಿದ್ದಾರೆ, ಇನ್ನೊಂದ್ ರೆಕ್ಕೆ ಅಲ್ಲಿದೆ ನೋಡಿ. ಓಕೆ ಓಕೆ. ಸೊ ಇನ್ನೊಂದು ರೆಕ್ಕೆ ಅಲ್ಲಿದೆ. ಈ ಜಾಗನ ಆ್ಯಕ್ಚುಲಿ ರೀಲ್ಸ್ ಎಲ್ಲ ನೋಡಿದೆ, ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು. ಸನ್ಸೆಟ್ ಟೈಮಿಗೆ ಒಳ್ಳೆ ಮಜಾ, ಚೆನ್ನಾಗಿದೆ. ಮತ್ತು ಮಧ್ಯಾಹ್ನ ಬಂದಿರೋ ಬಿಸಿಲಿರ್ತೈತೆ ನಾವು, ಅದೊಂದು. ಸೊ ಈ ಕಡೆ ನೋಡಿ ಫುಲ್ ವ್ಯೂ ಪಾಯಿಂಟು. ಇದು ನೋಡಿದ್ರೆ ನಂದಿ ಹಿಲ್ಸ್ ಥರನೇ ಸ್ವಲ್ಪ ಅನಿಸುತ್ತೆ ನನಗೆ ಆ್ಯಕ್ಚುಲಿ ಸನ್ಸೆಟ್ ಟೈಮ್. ಆ ಕಡೆ ಒಂದು ದೇವಸ್ಥಾನ ಒಂದಿದೆ, ಬಟ್ ಸೂಪರಾಗಿದೆ. ಹೆಂಗನ್ನಿಸ್ತು ತೃಪ್ತಿಗೌಡವ್ರೆ ನಿಮಗೆ ಈ ಜಾಗ? ನನಗೆ ಕೆಳಗಡೆ ಬರ್ಬೇಕಾದ್ರೆ ಅನಿಸ್ತಾ ಇತ್ತು, ಇಷ್ಟು ಕ್ಯೂ ಇದೆ, ಇಷ್ಟು ಜನ, ಅದು ಈ ಕೇಬಲ್ ಕಾರ್ಗೆ ಇಷ್ಟು ದುಡ್ಡು ಕೊಟ್ಟು ಇಷ್ಟು ರಿಕ್ವೈರ್ಮೆಂಟ್ ಇದೆಯಾ, ನಾನಂತೂ ರೆಕಮೆಂಡ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಮೇಲ್ಗಡೆ ಬಂದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ವರ್ತ್ ದ ವ್ಯೂ ಅನ್ಸ್ತಾ, ವರ್ತ್ ದ ಮನಿ ಅನ್ಸ್ತಾ, ವರ್ತ್ ದ ಮನಿ, ವರ್ತ್ ದ ಟೈಮ್. ಯಾಕಂದ್ರೆ ಎಂಟ್ರಿ ಟಿಕೆಟ್ 541 ರೂಪೀಸ್ ಇತ್ತು, ಕೇಬಲ್ ಕಾರ್ಗೆ 571 ಇತ್ತು. ಆಲ್ಮೋಸ್ಟ್ ಅದು ಪರ್ ಪರ್ಸನ್ ಅಲ್ಲ, ಇಬ್ರಿಗೂ ಸೇರಿ ಅಂದ್ರೆ ಪರ್ ಪರ್ಸನ್ಗೆ 500 to 550 ರೂಪೀಸ್ ಆಗುತ್ತೆ ಪರ್ ಪರ್ಸನ್ಗೆ. ಆಲ್ಮೋಸ್ಟ್ 2 ಮೆಂಬರ್ಸ್ಗೆ 1200 ಆಗುತ್ತೆ. ಬಟ್ ಏನಂದ್ರೆ ನೀವು ಮಧ್ಯಾಹ್ನ ಎಲ್ಲ ಬಂದ್ರೆ ಬಿಸಿಲಿದ್ರೆ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಅನ್ಸಲ್ಲ, ಫುಲ್ ಕಾಲ ಉರಿ ಆಗ್ಬಿಡುತ್ತೆ. ಬಟ್ ಗೋಲ್ಡನ್ ಅವರಲ್ಲಿ ಬಂದರೆ ಅಂತೂ ಈ ಥರ ವ್ಯೂ ಮಸ್ತಾಗೆ ಸೂಪರಾಗಿ ಕಾಣುತ್ತೆ. ಅದು ಚೆನ್ನಾಗಿತ್ತು, ನೀವು ಸರಿಯಾಗಿ ತೋರಿಸ್ಲಿಲ್ಲ. ಆವಾಗಲೇ ತೋರಿಸ್ದೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಮತ್ತೆ ಗ್ರೀನ್ರಿ ಎಲ್ಲ ಚೆನ್ನಾಗಿದೆ. ಗ್ರೀನ್ರಿ ಅದೇ ಇವಾಗ ಮಳೆ ಬಂದು ಹೋಗಿತ್ತಲ್ಲ, ಅದಕ್ಕೆ ಗ್ರೀನ್ರಿನೂ ಚೆನ್ನಾಗಿ ಕಾಣಿಸ್ತಿದೆ. ಸೊ ಈಗ ನೋಡಿ ವಾಪಸ್ ಹೋಗೋಕ್ಕೂ ಕ್ಯೂ ಅಲ್ಲಿ ನಿಂತಿದ್ದೀವಿ. ಎಷ್ಟು ಕ್ಯೂ ಇದೆ ಅಂದರೆ ಆಲ್ಮೋಸ್ಟ್ ಕತ್ಲಾಗ್ತಾ ಇದೆ. ರೋಪಿಂದೆಲ್ಲ ಇಳಿದು ಈಚೆ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ಕೆಳಗೆ ಬಂದಮೇಲೆ ಫುಲ್ಲು ಸಮಾಧಾನ ಆಯಿತು. ಫುಲ್ ಖಾಲಿ ಹೊಡಿತಾ ಇದೆ ನೋಡಿ. ಇಲ್ಲಿಂದ ನೆಕ್ಸ್ಟ್ ಇವಾಗ ವಾರ್ಕಳ ಬೀಚಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸೌತ್ ಕ್ಲಿಫು, ನಾರ್ತ್ ಕ್ಲಿಫ್ ಅಂತೆಲ್ಲ ಬರುತ್ತೆ. ಸೊ ಕೆಫೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ, ಯಾವ ಥರ ಇರುತ್ತೆ ಎಲ್ಲ ನೋಡೋಣ. ಈಗ ಟ್ರಿಪ್ ಈಸ್ ಲೈಫ್ ಅಂತ ಒಂದು ವಾರ್ಕಲಲ್ಲಿ ಕೆಫೆಗೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿರೋ ಒಂದು ಕೆಫೆ. ಯಾಕಂದರೆ ಬೀಚ್ ಪಕ್ಕದಲ್ಲೇ ಒಂದು ವ್ಯೂ ಇರೋಂಥ ಕೆಫೆ. ಇದೆಲ್ಲ ಫುಲ್ಲು ಖಾಲಿ ಇದೆ. ಲೈಟಿಂಗ್ ಎಲ್ಲ ಸೂಪರ್ ಆಗಿದೆ ನೋಡಿ. ಇಲ್ಲಿ ಬೇಕಾದ್ರೆ ಒಳಗೆ ಕುತ್ಕೊಬೋದು, ಮಳೆ ಬಂದರೆ. ಮಳೆ ಇಲ್ಲ ಅಂದರೆ ಈಚೆ ಕುತ್ಕೊಬೋದು. ನೋಡ್ಬೋದು ಕ್ಯಾಂಡಲ್ ಲೈಟ್ ಹತ್ರ ಆ ಬೀಚ್ ಸೌಂಡಿಗೂ ಅಲ್ಲಿಗೂ ಕುತ್ಕೊಂಡ್ರೆ ಮಜಾ ಇರುತ್ತೆ. ಆ ಕಡೆ ಬೀಚ್ ಮುಂದೆನೇ ಕೂತಿದ್ದೀವಿ ನಾನು ಮತ್ತು ತೃಪ್ತಿ ಅವರು. ಅವ್ರು ಕೋಲ್ಡ್ ಕಾಫಿ, ನಾನು ಮೊಯಿಟೋ. ಈಗ ಊಟ ಆರ್ಡ್ರ್ ಮಾಡಿದ್ದೀವಿ, ಬಂದಿದ್ದೀವಿ. ಫೈನಲಿ ಇವತ್ತು ಡೇನ ಮುಗಿಸಿ ಏನು ಮಾಡಿದ್ವಿ. ಕೆಫೆ ಅಂತೂ ಸೂಪರ್ ಆಗಿತ್ತು. ಮಳೆ ಬಂತು ಅಂದ್ಬಿಟ್ಟು ಬೀಚ್ ಸೈಡ್ ಇರೋರನ್ನೆಲ್ಲ ಎಬ್ಬರಿಸಿದ್ರು. ನಮ್ಮದು ಆಲ್ರೆಡಿ ಎಲ್ಲ ಫುಡ್ಡೆಲ್ಲ ಆಯಿತು, ತಿಂಡಿನೂ ಆಯಿತು. ಸೊ ಫೈನಲಿ ನಮ್ಮ ಕಾರ್ನ ಪಾರ್ಕ್ ಮಾಡಿ ಈಗ ಹೋಗಿ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಎದ್ದು ಎಕ್ಸ್ಪ್ಲೋರ್ ಮಾಡಬೇಕು ವಾರ್ಕಳನ. ಬೆಳಗ್ಗೆ ತಿರುವನಂತಪುರ ಟೆಂಪಲ್ಗೆ ಹೋಗ್ತಾಯಿದ್ವಿ. ಸೊ ನಾಳೆ ಹೋಗಿ ನೋಡೋಣ ಬನ್ನಿ.